ಲಕ್ನೋದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯಬೇಕಾಗಿದ್ದಂತ 4ನೇ ಟಿ20 ಪಂದ್ಯ ಫಾರ್ಮ್ ಕಾರಣದಿಂದಾಗಿ ರದ್ದಾಗಿದೆ. ಲಕ್ನೋದಲ್ಲಿ ಬಿದ್ದಂತ ಅತಿಯಾದ ಫಾರ್ಮ್ನಿಂದಾಗಿ 4ನೇ ಟಿ20 ಪಂದ್ಯವನ್ನು ರದ್ದು ಮಾಡುವ ನಿರ್ಧಾರಕ್ಕೆ ಬರಲಾಯಿತು. ಇನ್ನು 4ನೇ ಟಿ20 ಪಂದ್ಯ ರದ್ದಾದ ಕಾರಣ ಸೌತ್ ಆಫ್ರಿಕಾಕ್ಕೆ ಇದರಿಂದ ದೊಡ್ಡ ಹೊಡೆತವೇ ಬಿದ್ದಿದೆ. 4ನೇ ಟಿ20 ಪಂದ್ಯ ರದ್ದಾದ ಬಳಿಕ ಶಾಕ್ಗೆ ಒಳಗಾದಂತ ಸೌತ್ ಆಫ್ರಿಕಾ ತಂಡದ ನಾಯಕ ಹಡದ್ ಮಾಕ್ರಮ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯ ಕಡೆಯ ಪಂದ್ಯ ಅಂದರೆ 5ನೇ ಪಂದ್ಯವನ್ನ ಗೆಲ್ಲುವುದರ ಮೂಲಕ ಟಿ20 ಸರಣಿಯಲ್ಲ ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಲಕ್ನೋದಲ್ಲಿ ನಡೆಯಬೇಕಾಗಿದ್ದಂತ 4ನೇ ಟಿ20 ಪಂದ್ಯ ರದ್ದಾಗಿದೆ. 4ನೇ ಟಿ20 ಪಂದ್ಯ ಸೌತ್ ಆಫ್ರಿಕಾದ ಮಟ್ಟಿಗೆ ತುಂಬಾನೇ ಮುಖ್ಯವಾಗಿದ್ದಂತ ಪಂದ್ಯವಾಗಿತ್ತು. ಯಾಕಂದರೆ ಟಿ20 ಸರಣಿಯಲ್ಲಿ ಟೀಮ್ ಇಂಡಿಯಾ 2-1 ಮುನ್ನಡೆಯನ್ನ ಸಾಧಿಸಿದೆ. ಇನ್ನು ಲಕ್ನೋದಲ್ಲಿ ನಡೆಯಬೇಕಾಗಿದ್ದಂತ 4ನೇ ಟಿ20 ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಜಯವನ್ನ ಸಾಧಿಸಿದರೆ ಆಗ ಸೌತ್ ಆಫ್ರಿಕಾ ಭಾರತ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನ ಸಮಬಲ ಮಾಡಿಕೊಳ್ಳುವುದಿತ್ತು. ಆದರೆ ಇದೀಗ 4ನೇ ಟಿ20 ಪಂದ್ಯ ರದ್ದಾಗಿರುವ ಕಾರಣ ಸೌತ್ ಆಫ್ರಿಕಾಕ್ಕೆ ಭಾರತದ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನ ಗೆಲ್ಲುವ ಅವಕಾಶವಿಲ್ಲ. ಇನ್ನೇನಿದ್ರು 5ನೇ ಟಿ20 ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಗೆಲುವನ್ನ ಕಂಡರೆ ಆಗ ಟಿ20 ಸರಣಿ ಸಮಬಲಗೊಳ್ಳಲಿದೆ. ಇನ್ನೊಂದು ಕಡೆ 5ನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನ ಕಂಡರೆ ಆಗ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನ ಎತ್ತಿ ಹಿಡಿಯಲಿದೆ. ಇನ್ನು 4ನೇ ಟಿ20 ಪಂದ್ಯ ರದ್ದಾದ ಬಳಿಕ ಪ್ರತಿಕ್ರಿಯೆ ನೀಡಿರುವಂತಹ ಸೌತ್ ಆಫ್ರಿಕಾ ತಂಡದ ನಾಯಕ ಹಡದ್ ಮಾಕ್ರಮ್ 4ನೇ ಟಿ20 ಪಂದ್ಯ ರದ್ದಾಗಿದ್ದಕ್ಕೆ ತುಂಬಾನೇ ಬೇಸರವಾಗಿದೆ. ಅದರಲ್ಲೂ ಫಾಕ್ ಕಾರಣದಿಂದಾಗಿ 4ನೇ ಟಿ20 ಪಂದ್ಯ ರದ್ದಾಗಿದ್ದು ತುಂಬಾನೇ ಬೇಸರವನ್ನು ತರಿಸಿದೆ. ಈ ಹಿಂದೆ ಎಲ್ಲೂ ಕೂಡ ಫಾಕ್ ಕಾರಣದಿಂದಾಗಿ ಪಂದ್ಯ ರದ್ದಾದಂತ ಉದಾಹರಣೆಯನ್ನ ನಾನು ಕೇಳಿಲ್ಲ. ಆದರೆ 4ನೇ ಟಿ20 ಪಂದ್ಯ ಅತಿಯಾದ ಫಾಕ್ನಿಂದ ರದ್ದಾಗಿದ್ದು ಬೇಸರವನ್ನ ತರಿಸಿದೆ. 4ನೇ ಟಿ20 ಪಂದ್ಯದಲ್ಲಿ ಒಂದು ಉತ್ತಮ ತಟ್ಟದಷ್ಟು ತೋರುವ ವಿಶ್ವಾಸದಲ್ಲಿ ನಮ್ಮ ತಂಡ ಇತ್ತು. ಅದರಲ್ಲೂ IPL ನಲ್ಲಿ ನಾನು ಲಕ್ನೋ ತಂಡದ ಪರವಾಗಿ ಆಡುತ್ತೇನೆ. ಹೀಗಾಗಿ ಇಲ್ಲಿಯ ಕಂಡೀಷನ್ ನನಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ 4ನೇ ಟಿ20 ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುವ ಆಲೋಚನೆಯಲ್ಲಿ ನಾಡಿದ್ದೆ. ಆದರೆ ಅದು ಸಾಧ್ಯವಾಗದಿದ್ದಕ್ಕೆ ಅತೀವವಾದಂತ ಬೇಸರವಾಗಿದೆ. ಇದು 4ನೇ ಟಿ20 ಪಂದ್ಯ ರದ್ದಾದ ಕಾರಣ ಇದೀಗ ನಮಗೆ ಟಿ20 ಸರಣಿಯನ್ನ ಗೆಲ್ಲುವ ಅವಕಾಶವೇ ಇಲ್ಲ. ಇಲ್ಲೇನಿದ್ದರೂ 5ನೇ ಟಿ20 ಪಂದ್ಯದಲ್ಲಿ ಗೆಲುವನ್ನ ಕಾಣುವುದರ ಮೂಲಕ ಟಿ20 ಸರಣಿಯನ್ನ ನಾವು ಸಮಬಲ ಮಾಡಿಕೊಳ್ಳಬೇಕು ಅಷ್ಟೇ. 4ನೇ ಟಿ20 ಪಂದ್ಯದಲ್ಲಿ ಗೆದ್ದು 5ನೇ ಟಿ20 ಪಂದ್ಯದಲ್ಲೂ ಗೆದ್ದಿದ್ದರೆ ನಾವು ಭಾರತದ ನೆಲದಲ್ಲಿ ಟಿ20 ಸರಣಿಯನ್ನು ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡಬಹುದಾಗಿತ್ತು. ಈ ಮೂಲಕ ಮುಂಬರುವ ಟಿ20 ವರ್ಲ್ಡ್ ಕಪ್ಗೆ ನಮ್ಮ ತಂಡ ಭರ್ಜರಿ ರೀತಿಯಲ್ಲಿ ತಯಾರಾಗಬಹುದಾಗಿತ್ತು. ಆದರೆ ಅದು ಸಾಧ್ಯವಾಗದೇ ಇರುವುದಕ್ಕೆ ತುಂಬಾನೇ ಬೇಸರವಿದೆ. ಕಡೆಯ ಪಕ್ಷ 5ನೇ ಟಿ20 ಪಂದ್ಯದಲ್ಲಾದರೂ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಟಿ20 ಸರಣಿಯನ್ನ ಸಮಬಲ ಮಾಡಿಕೊಳ್ಳುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಹಡದ್ ಮಾಕ್ರಮ್ ಹೇಳಿದ್ದಾರೆ.